ಬಹಳ ಅರ್ಥಪೂರ್ಣವಾದ ಒಂದು ವೇದಿಕೆಯಲ್ಲಿ ನಿಂತುಕೊಂಡು ನಾವು ಮಾತಾಡ್ತಾ ಇದ್ದೇವೆ. ಯುವ ಸಮುದಾಯಕ್ಕೆ ಅರಿವನ್ನು ಮೂಡಿಸುವ, ಪ್ರಜ್ಞಾವಂತಿಕೆಯನ್ನು ಮೂಡಿಸುವಂತಹ ಒಂದು ಸುಂದರವಾದ ಸಮಾಗಮದಲ್ಲಿ ನಾವಿವತ್ತು ಜೊತೆಯಾಗಿದ್ದೇವೆ. ಡಿಸೆಂಬರ್ 6 ಈ ದೇಶದ ಪ್ರಜೆಗಳ ಭಾವೈಕ್ಯತೆಯ ಮನೋಭಾವ ಇರುವವರಿಗೆ ನಿರಾಸೆಗೊಂಡಂತಹ ಆ ಡಿಸೆಂಬರ್ 6ರಿಂದ ಪ್ರಜೆಗಳ ನಿರೀಕ್ಷೆಯಾಗಿರುವ ಪ್ರಜಾಪ್ರಭುತ್ವ ದಿನದ ಜನವರಿ 26ರ ತನಕ ಇರುವಂತಹ ಒಂದು ಕ್ಯಾಂಪೇನ್ ಆಗಿದೆ SKSSF ಕೇಂದ್ರ ಸಮಿತಿ ಆಯೋಜಿಸಿರುವುದು. ಅದರಲ್ಲಿ 4,000ರಷ್ಟು ಪ್ರಭಾಷಣಗಳು, 600ರಷ್ಟು ಸೆಮಿನಾರ್ಗಳು, ಶಾಖೆಗಳಲ್ಲಿ ಸೌಹಾರ್ದ ಸಂಜೆ ಕಾರ್ಯಕ್ರಮಗಳು, ಸಮಾಜಕ್ಕೆ ಸೇವಾ ಸಮರ್ಪಣೆಯನ್ನ ನೀಡಿದ ವಿಕಾಯ ಬ್ಲೂ ಸ್ಕ್ವೇರ್ ಕಾರ್ಯಕ್ರಮಗಳು, ಹೀಗೆ ಹಲವು ಕಾರ್ಯಕ್ರಮಗಳನ್ನಂತಹ ಕಾರ್ಯಕ್ರಮವಾಗಿದೆ SKSSF ಹಮ್ಮಿಕೊಂಡಿರುವಂತಹ ಕ್ಯಾಂಪೇನ್. ಅದರ ಒಂದು ಭಾಗವಾಗಿ ಸುನ್ನಿ ಮುಸಲ್ಮಾನರ ಅನುಗ್ರಹೀತ ನಾಯಕರಾಗಿರುವ SKSSF ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವ ಪಾಣಕ್ಕಾಡು ಸಯ್ಯದ್ ಹಮೀದ್ ಅಲಿ ಶಿಹಾಬ್ ತಂಗಲ್ರವರ ನೇತೃತ್ವದಲ್ಲಿ ಡಿಸೆಂಬರ್ 30ರಿಂದ ಜನವರಿ 11ರ ತನಕ ಇರುವಂತಹ ಅಸ್ತಿತ್ವ ಹಕ್ಕು ಯುವ ಜನಾಂಗ ಮರಳಿ ಪಡೆಯುತ್ತಿದೆ ಎನ್ನುವಂತಹ ಅತ್ಯುನ್ನತವಾದ ಅಭಿಯಾನದೊಂದಿಗೆ ಇವತ್ತು ಸಂಧ್ಯಾ ಸಮಯಕ್ಕೆ ಪುತ್ತೂರಿನ ಸಂಪ್ರಿಯ ಸಾದಾತ್ ನಗರದಲ್ಲಿ ಸಮಾಪ್ತಿಗೊಳ್ಳುವಂತಹ ಈ ಮುನ್ನಡೆ ಯಾತ್ರೆ ಇದು ಯುವ ಜನಾಂಗಕ್ಕೆ ಅರಿವನ್ನು ಮೂಡಿಸುವಂತಹ ಒಂದು ಯಾತ್ರೆಯಾಗಿದೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರಗಳು, ಮನುಷ್ಯರಾದ ನಾವು ಇಲ್ಲಿ ಹುಟ್ಟಿದ್ದೇವೆ, ಪರಿಶುದ್ಧವಾದ ಇಸ್ಲಾಮಿನ ಆದರ್ಶಗಳಲ್ಲಿ ಜೀವಿಸುತ್ತಿದ್ದೇವೆ, ಈ ಭಾರತದ ಮಣ್ಣಿನಲ್ಲಿ ನಾವು ಬದುಕುತ್ತಿದ್ದೇವೆ ಅಂತ ಹೇಳುವಾಗ ನಮಗೆ ಅಸ್ತಿತ್ವಗಳಿವೆ, ನಮಗೆ ಸಂವಿಧಾನಗಳು ಕೊಟ್ಟಂತಹ ಹಕ್ಕುಗಳಿವೆ. ಆ ಹಕ್ಕುಗಳನ್ನ ಕಬಳಿಸುವಂತಹ ಷಡ್ಯಂತ್ರಗಾರರಿಗೆ, ಅವರ ಕುತಂತ್ರಗಾರಿಕೆಗೆ ಸರಿಯಾದ ರೀತಿಯಲ್ಲಿ ಯುವ ಜನಾಂಗಕ್ಕೆ ಮಾಹಿತಿಯನ್ನು ನೀಡುವ ಮೂಲಕ ಅರಿವಿನ ಮುತ್ತನ್ನ ಪಸರಿಸುವಂತಹ ಒಂದು ಯಾತ್ರೆಯಾಗಿದೆ ಇಲ್ಲಿ ನಡೆಯುತ್ತಿರುವಂತಹ ಯಾತ್ರೆ. ಬಹುಶಃ ನಮ್ಮ ದೇಶದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು, ಹಲವಾರು ಸಾಮಾಜಿಕ ಸಂಘಟನೆಗಳು ಯಾತ್ರೆಯನ್ನು ನಡೆಸಿದೆ. ಆದರೆ ಈ ಕೊರೋನಾದ ಸಮಯಗಳಲ್ಲಿಯೂ ಕೂಡ ಇಂತಹ ಒಂದು ಯಾತ್ರೆಯನ್ನು ನಡೆಸುವುದಾದರೆ ಇದು ಬಹಳಷ್ಟು ಅರ್ಥಪೂರ್ಣವಾದ, ವಿಶಿಷ್ಟವಾದ, ಶ್ರೇಷ್ಠತೆಯುಳ್ಳ ಒಂದು ಯಾತ್ರೆಯಾಗಿದೆ ಅಂತ ಹೇಳಿ ನಾವೆಲ್ಲ ಅರಿತುಕೊಳ್ಳಬೇಕು. ಪ್ರೀತಿಯ ನನ್ನೊಳಗಿನ ಸಹೋದರರೇ, ಇವತ್ತು ಜಗತ್ತಿನಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಬಹಳಷ್ಟು ಸಮುದಾಯಗಳು, ಬಹಳಷ್ಟು ದೇಶಗಳಲ್ಲಿ ಸಮಸ್ಯೆಗಳನ್ನ ಅನುಭವಿಸಿಕೊಂಡಿರುತ್ತಾರೆ. ಇದೆಲ್ಲದರ ಕಾರಣವನ್ನು ಹುಡುಕಿಕೊಂಡು ಹೊರಟ್ರೆ ಅಲ್ಲಿ ನಮಗೆ ಸಿಗ್ಲಿಕ್ಕೆ ಕಾರಣ ಸಿಗುವುದು ಒಂದು ಧರ್ಮವನ್ನ ಅಥವಾ ಒಂದು ಸಮುದಾಯವನ್ನ ಜನರೆಡೆಯಿಂದ ಬೇರ್ಪಡಿಸುವಂತಹ ಕುತಂತ್ರಗಾರಿಕೆ. ಮನುಷ್ಯರೆಡೆಯಲ್ಲಿ ವಿಷ ಬೀಜಗಳನ್ನ ಬಿತ್ತಿ, ಮನುಷ್ಯರೆಡೆಯಲ್ಲಿ ಅಪಹಾಸ್ಯಗಳನ್ನ ಮಾಡಿ ಒಂದು ಸಮೂಹವನ್ನ ಎತ್ತಿ ಕಟ್ಟಿ ಸುಳ್ಳಾದ ಸುಳ್ಳುಗಳನ್ನ ಹೇಳಿ ತಪ್ಪು ಕಲ್ಪನೆಗಳನ್ನ ಅವರ ಮನದಲ್ಲಿ ಬಿತ್ತಿ ಒಂದು ಸಮುದಾಯವನ್ನ ಬೇರ್ಪಡಿಸುವಂತಹ ಕುತಂತ್ರಗಾರಿಕೆ. ನಮಗೆ ರೋಹಿಂಗ್ಯಾದ ಅಭಯಾರ್ಥಿಗಳ ಕಥೆಗಳನ್ನು ನಾವು ಅರಿತಿದ್ದೇವೆ.
ಮಯನ್ಮಾರಿನ ಹಲವು ಜಿಲ್ಲೆಗಳಲ್ಲಿ ಇಂತಹ ಜನರಿಂದ ಬೇರ್ಪಡಿಸುವಂತಹ ಕುತಂತ್ರಗಳ ಮೂಲಕ ಕಾನೂನುಗಳನ್ನು ತಂದು ಕೊನೆಗೂ ರೋಹಿಂಗ್ಯದ ಜನತೆಗೆ ಒಂದು ತುಂಡು ಭೂಮಿಗಾಗಿ ಅಲದಾಡುವಂತಹ ಪರಿಸ್ಥಿತಿ ಜಗತ್ತಿನಲ್ಲಿ ನಿರ್ಮಾಣವಾಯಿತು. ಅವರು ಒಂದು ತುಂಡು ಭೂಮಿ ಇಲ್ಲದೆ ಅಭಯಾರ್ಥಿಗಳಾಗಿ ಉಳಿಯಬೇಕಾದ ಪರಿಸ್ಥಿತಿ ಬಂದಿದೆ. ಇವತ್ತು ಯುರೋಪ್ ದೇಶದಲ್ಲಿ ನಿರಾಶ್ರಿತರ ಸಮಸ್ಯೆಗಳು ನಡೀತಾ ಇದೆ. ಹೀಗೆ ಜಗತ್ತಿನ ಹಲವು ಕಡೆಗಳಲ್ಲಿ ನಡೆಯುವಂತಹ ಸಮಸ್ಯೆಗಳನ್ನು ನೋಡ ಹೊರಟ್ರೆ ಅಲ್ಲಿ ಮನುಷ್ಯರಡಿಯಲ್ಲಿ ದ್ವೇಷವನ್ನ ಉಂಟು ಮಾಡಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡುವಂತಹ ಪ್ರಯತ್ನಗಳು. ಇನ್ನು ನಮ್ಮ ದೇಶಕ್ಕೆ ಬರೋಣ. ಚರಿತ್ರೆಯುಳ್ಳ ಭಾರತ ದೇಶ, ಈ ಪವಿತ್ರವಾದ ಭಾರತ ಮಣ್ಣಿನಲ್ಲಿ ಒಂದು ಸಮುದಾಯವನ್ನು ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡಲು ಅಥವಾ ಅವರ ಕುತಂತ್ರಗಾರಿಕೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಒಂದು ಸಮುದಾಯ ಧರಿಸುವಂತಹ ವಸ್ತ್ರಗಳ ಮೇಲೆ ಕೈ ಹಾಕ್ತಾರೆ, ಒಂದು ಸಮುದಾಯ ತಿನ್ನುವ ಆಹಾರದ ಮೇಲೆ ಕೈ ಹಾಕ್ತಾರೆ, ಅವರ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಕೈ ಹಾಕ್ತಾರೆ, ಧಾರ್ಮಿಕ ಭಾವನೆಗಳ ಬಗ್ಗೆ ಕೈ ಹಾಕ್ತಾರೆ. ಬಹಳ ಖೇದಕರವಾದ ವಿಚಾರಗಳು. ಅದು ಕೂಡ ನಮ್ಮ ಸಮುದಾಯದ ವ್ಯಕ್ತಿಗಳ ಬಗ್ಗೆ ಅಪಹಾಸ್ಯ ಮಾಡುವ ರೀತಿ, ನಮ್ಮ ಸಮುದಾಯದೊಳಗೆ ದ್ವೇಷವನ್ನ ಉಂಟು ಮಾಡುವ ರೀತಿ, ಅವರನ್ನ ಭಯ ಹುಟ್ಟಿಸುವ ರೀತಿಯಲ್ಲಿ ಒಂದು ಸಮುದಾಯವನ್ನ ಬೇರ್ಪಡಿಸುವಂತಹ ಪ್ರಯತ್ನಗಳು ಇದು 1-2 ದಿನಗಳಿಂದ ನಡೆಯುತ್ತಿರುವುದಲ್ಲ. ನಿರಂತರವಾದ ಪ್ರಯತ್ನಗಳ ಮೂಲಕ ಒಂದು ಸಮುದಾಯವನ್ನ ಬೇರ್ಪಡಿಸುವಂತಹ ಕುತಂತ್ರಗಾರಿಕೆಗಳು ನಡೀತಾ ಇದೆ. ಒಂದು ಕಡೆ ಇಲ್ಲದ ಸುಳ್ಳುಗಳನ್ನ ತಂದು ಲವ್ ಜಿಹಾದ್ ಎನ್ನುವಂತಹ ಒಂದು ವಿಚಾರಗಳನ್ನ ತಂದಿಟ್ಟು ಕೊನೆಗೆ ಲವ್ ಜಿಹಾದ್ ವಿರೋಧವಾದ ಒಂದು ವಿರೋಧಿಸಿ ಕಾನೂನನ್ನು ತಂದು ಉತ್ತರ ಪ್ರದೇಶದಲ್ಲಿ ಆ ಕಾನೂನು ತಂದು 1 ಗಂಟೆಗಳಲ್ಲಿ ನಿರಪರಾಧಿಗಳನ್ನ ಪೊಲೀಸ್ ಠಾಣೆಗೆ ತಂದು ಸುಳ್ಳು ಆರೋಪವನ್ನ ಮಾಡಿ ಅವರನ್ನ ಶಿಕ್ಷಿಸಿದಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ನಮಗೆ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಈ ದೇಶದಲ್ಲಿ ನಡೆದಂತಹ ಭಯ ಹುಟ್ಟಿಸುವಂತಹ ವಾತಾವರಣಗಳು ನಮ್ಗೆ ಗೊತ್ತಿರಬಹುದು. ಕೆಲವು ವರ್ಷಗಳ ಹಿಂದೆ ಜುನೈದ್ ಎನ್ನುವಂತಹ 15ರ ಪ್ರಾಯದ ಬಾಲಕ, ಹಾಫಿಜಾದ ಬಾಲಕ ಕುರ್ಆನ್ ಕಂಠಪಾಠ ಮಾಡಿ ರಮಜಾನಿನಲ್ಲಿ ತರಾವಿಗೆ ನೇತೃತ್ವವನ್ನು ವಹಿಸಿದ ಆ ಜುನೈದ್ ಎನ್ನುವಂತಹ 15ರ ಪ್ರಾಯದ ಬಾಲಕನನ್ನು 100 ಜನ ಸಂಚರಿಸುವ ರೈಲಿನಲ್ಲಿ ಕೊಲೆ ಮಾಡಿ ಹೊರಗೆ ಎಸೆಯಲ್ಪಟ್ಟ ಕೃತ್ಯಗಳು ನಾವು ಕಂಡಿದ್ದೇವೆ. ಮನೆಯಲ್ಲಿ ಮಾಂಸಗಳನ್ನ ಇಟ್ಟ ಕಾರಣಕ್ಕಾಗಿ ಕೊಲ್ಲಲ್ಪಟ್ಟಂತಹ ಪ್ರಕರಣಗಳು ನಾವು ಕಂಡಿದ್ದೇವೆ. ಕೃಷಿಕನಾದ ಫೆಹ್ಲೂ ಖಾನ್ ರವರನ್ನು ದನ ಸಾಕುವಂತಹ ಫೆಹ್ಲೂ ಖಾನ್ ರವರನ್ನು ದನ ಕೊಂಡೊಯ್ಯುವ ಕಾರಣಕ್ಕಾಗಿ ಕೊಲ್ಲಲ್ಪಟ್ಟ ಘಟನೆಗಳನ್ನು ನಾವು ಕಂಡಿದ್ದೇವೆ. 8ರ ಪ್ರಾಯದ ಆಸಿಫಾ ಎನ್ನುವ ಕಂದಮ್ಮಗಳನ್ನ ಆರಾಧನಾ ಕೇಂದ್ರಗಳಲ್ಲಿ 7 ದಿವಸಗಳ ಕಾಲ ಅತ್ಯಾಚಾರ ನಡೆಸಿ ಬೀಭತ್ಸವಾದ ಘಟನೆಗಳನ್ನು ನಾವು ಅರಿತಿದ್ದೇವೆ. ಇದೆಲ್ಲದರ ಹಿಂದೆ ಈ ದೇಶದಲ್ಲಿರುವಂತಹ ಒಂದು ವಿಭಾಗವನ್ನ ಭಯಪಡಿಸುವಂತದ್ದು, ಅದೇ ರೀತಿಯಲ್ಲಿ ಜನರೆಡೆಯಲ್ಲಿ ಒಂದು ಭಯಾನಕವಾದ ವಾತಾವರಣವನ್ನು ಸೃಷ್ಟಿ ಮಾಡುವಂತದ್ದು, ದ್ವೇಷವನ್ನು ಉಂಟು ಮಾಡುವಂತಹ ಸನ್ನಿವೇಶ ನನಗೆ ಇಲ್ಲಿ ನೆನಪು ಬರ್ತಾ ಇದೆ. ನಮ್ಮ ದೇಶದ ಮೊದಲ ರಾಷ್ಟ್ರ ಶಿಕ್ಷಣ ಸಚಿವರಾಗಿದ್ದಂತಹ ಅಬುಲ್ ಕಲಾಂ ಆಜಾದ್ ರವರ ಒಂದು ಮಾತಿದೆ, ತಲವಾರ್ ಸೆ ಪಾನಿ ಕಟ್ ಸಕ್ತಾ ಹೈ, ಹರಿಯುವ ನದಿಯನ್ನ ಒಂದು ಖಡ್ಗದಿಂದ ಇಬ್ಬಾಗ ಮಾಡಲಿಕ್ಕೆ ಸಾಧ್ಯವಿದೆಯಾ? ಅದು ಸಾಧ್ಯವಿಲ್ಲದಿದ್ದರೆ ಈ ಭಾರತೀಯ ಹಿಂದೂಗಳನ್ನು ಮುಸಲ್ಮಾನರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಬ್ರಿಟಿಷರ ಮುಂದೆ ಅಬುಲ್ ಕಲಾಂ ಆಜಾದ್ ರವರು ಹೇಳುವುದಾದರೆ, ಇವತ್ತು ಆ ಮಾತುಗಳನ್ನ ಫ್ಯಾಸಿಸ್ಟ್ ಶಕ್ತಿಗಳಾದ ಸಂಘ ಪರಿವಾರದವರಿಗೆ ಸಮರ್ಪಿಸಲು ನಾನು ಬಯಸುತ್ತೇನೆ.
ಈ ಭಾರತದಲ್ಲಿ 90% ಜನವು ಕೂಡ ಭಾವೈಕ್ಯತೆಯನ್ನು ಬಯಸುವವರು. ಇಲ್ಲಿ 90% ಮಂದಿಯೂ ಕೂಡ ಪ್ರಜ್ಞಾವಂತಿಕೆಯಲ್ಲಿರುವ, ಸೌಹಾರ್ದತೆಯನ್ನು ಬಯಸುವ, ಭಾವೈಕ್ಯತೆಯನ್ನು ಬಯಸುವಂತಹ ವ್ಯಕ್ತಿಗಳಾಗಿದ್ದಾರೆ. ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಆ ಸಮಾನ ಮನಸ್ಕರಾಗಿರುವ, ಭಾವೈಕ್ಯತೆಯ ಮನೋಭಾವವಿರುವಂತಹ ವ್ಯಕ್ತಿಗಳನ್ನ ಒಗ್ಗೂಡಿಸಲು ಈ ದೇಶದಲ್ಲಿ ನಾಯಕತ್ವದ ಕೊರತೆಯಿಂದಾಗಿದೆ. ಇವತ್ತು ಫ್ಯಾಸಿಸ್ಟ್ ಶಕ್ತಿಗಳು ವ್ಯಾಪಕವಾಗಿ ಅವರ ಪ್ರವರ್ತನೆಗಳಿಗೆ ಸೇವೆ ಮಾಡುವುದು ಬಹಳ ಖೇದಕರವಾದ ವಿಚಾರಗಳು. ಕೊರೋನಾದ ಸಮಯಗಳಲ್ಲಿಯೂ ಕೂಡ ನಮ್ಮ ಸಮುದಾಯವನ್ನ ಯಾವ ರೀತಿಯಲ್ಲಿ ಅಪಹಾಸ್ಯ ಮಾಡಲಾಯಿತು ಎನ್ನುವುದರ ಕುರಿತು ನಾನು ವಿಶೇಷವಾಗಿ ಹೇಳಬೇಕೆಂತ ಹೇಳಿಲ್ಲ. ಮನೆಯಿಂದ ಹೊರಬಾರದೆ ಭಯದಿಂದ ಅಭೀಭತ್ಸವಾದ ಭಯಾನಕವಾಗಿರುವಂತಹ ಕೊರೋನಾ ರೋಗ ಆ ಸಮಯದಲ್ಲಿ ಮನೆಯಲ್ಲಿರುವಾಗಲೂ ಫ್ಯಾಸಿಸ್ಟ್ ಶಕ್ತಿಗಳ ಅಜೆಂಡಾ ಆಗಿರುವಂತಹ ಕೆಲವೊಂದು ಮಾಧ್ಯಮಗಳು ಸಮುದಾಯವನ್ನು ಯಾವ ರೀತಿಯಲ್ಲಿ ಎತ್ತಿಕೊಂಡು ಈ ಜನರೆಡೆಗಳಲ್ಲಿ ಬೇರ್ಪಡಿಸುವಂತಹ ತಂತ್ರಗಾರಿಕೆಯನ್ನ ಮಾಡಿದ್ರು ಅಂತ ಹೇಳುವುದನ್ನ ನಾವಿಲ್ಲಿ ನೆನಪಿಸಬೇಕಾಗುತ್ತೆ. ಪ್ರೀತಿಯ ಸಹೋದರರೇ, ಇಲ್ಲಿ ಆಗಿದೆ ನಾವು ಚರಿತ್ರೆಯನ್ನ ಕಲಿಯಬೇಕಾಗಿರುವುದು. ಭಾರತ ಅಂತ ಹೇಳಿದ್ರೆ ಧರ್ಮ ವಿಭಾಗದ ಪ್ರದೇಶವಲ್ಲ. ಭಾರತ ಶಿಲಾಯುಗದಿಂದ ಹಿಡಿದು 2021ನೇ ಈ 11 ತಾರೀಕಿನ ತನಕ ಇತಿಹಾಸವನ್ನು ಓದಿ ನೋಡಿ, ನೀವು ಚರಿತ್ರೆಗಳನ್ನು ಓದಿ ನೋಡಿ. ನಮಗೆ ನೆನಪು ಬರ್ತಾ ಇದೆ, ಈ ದೇಶದಲ್ಲಿ ಪ್ರಪ್ರಥಮವಾಗಿ ಸಂಪತ್ತನ್ನು ವೃದ್ಧಿಸುವಲ್ಲಿ ಸಹಕಾರಿಯಾಗಿರುವುದು ಔರಂಗಜೇಬರ ಚರಿತ್ರೆಯನ್ನ ಕೇಳುವಾಗ ಅವರೊಬ್ಬರು ಭಯೋತ್ಪಾದಕ ರೀತಿಯಲ್ಲಿ ಬಿಂಬಿಸುವಂತಹ ಚಿತ್ರಣಗಳು ಕಾಣ್ತಾ ಇದೆ. ಔರಂಗಜೇಬ್ ಅವರು ಈ ದೇಶದಲ್ಲಿ ಸಂಪತ್ತನ್ನು ವೃದ್ಧಿಸಿದವರು. ಫ್ರಾನ್ಸ್ನಲ್ಲಿ ಆ ಕಾಲದಲ್ಲಿ ಇತಿಹಾಸವಿರುವಂತಹ ಸಂಪತ್ತಿಗಿಂತ 10 ಪಟ್ಟು ಸಂಪತ್ತು ಈ ದೇಶದಲ್ಲಿ ವೃದ್ಧಿ ಮಾಡಿದವರು. ಹಾಗೇನೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಾಗಲೇ ಇಲ್ಲಿ ವ್ಯವಹಾರ ಪದ್ಧತಿಯನ್ನ, ವ್ಯವಸಾಯ ಪದ್ಧತಿಯನ್ನ, ರಸ್ತೆಗಳನ್ನ ಮಾಡುವ ಮೂಲಕ ಸಂಪತ್ತನ್ನ ಅಭಿವೃದ್ಧಿಗೊಳಿಸಿದ ಔರಂಗಜೇಬರಿಂದ ಹಿಡಿದು ಇತಿಹಾಸಗಳನ್ನ ಓದಿದ್ರೆ ಮುಸ್ಲಿಂ ಸಮುದಾಯದ ನಾಯಕರುಗಳು, ಮುಸ್ಲಿಂ ಸಮುದಾಯದ ಆಡಳಿತಗಾರರು, ಮುಸ್ಲಿಂ ಸಮುದಾಯದ ರಾಜರುಗಳು ಇಲ್ಲಿ ಐಕ್ಯತೆಯಿಂದ ಬಾಳಿ, ಸೌಹಾರ್ದತೆಯಿಂದ ಬಾಳಿ, ಪರಸ್ಪರ ಪ್ರೀತಿ ಸ್ನೇಹದಿಂದ ಬಾಳಿ ಈ ದೇಶವನ್ನ ಕಟ್ಟಿದರು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮುಸ್ಲಿಂ ಸಮುದಾಯದ ಧೀರ ಹೋರಾಟಗಾರರ ಹೆಸರನ್ನ ಹೇಳುವಾಗ ಅವರನ್ನ ಸುಳ್ಳಾದ ಸುಳ್ಳುಗಳನ್ನ ಹೇಳಿ, ತಪ್ಪು ಕಲ್ಪನೆಗಳನ್ನ ಹೇಳಿ ಅವರನ್ನದುವಂತಹ ಸನ್ನಿವೇಶ. ನಾನಿಲ್ಲಿ ಟಿಪ್ಪು ಸುಲ್ತಾನ್ ರವರ ಚರಿತ್ರೆಯನ್ನು ಹೇಳಲಿಕ್ಕೆ ಬಯಸುವುದಿಲ್ಲ. ಆದರೆ ಶಹೀದೆ ಮಿಲ್ಲ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ರಹಿಮಹುಮುಲ್ಲಾರವರು ಶ್ರೀರಂಗನಾಥೇಶ್ವರ ದೇವಸ್ಥಾನ ಶ್ರೀರಂಗಪಟ್ಟಣದಿಂದ ಹಿಡಿದು ಕೇರಳದ ಗುರುವಾಯೂರಪ್ಪ ಟೆಂಪಲ್ ತನಕ ಅದೆಷ್ಟೋ ದೇವಸ್ಥಾನಗಳನ್ನ ಕಟ್ಟಿಕೊಟ್ರು, ಅದೆಷ್ಟೋ ದೇವಸ್ಥಾನಗಳಿಗೆ ಕೊಡುಗೆಯನ್ನ ನೀಡಿದ್ರು. ಅರ್ಥ ಮಾಡಿಕೊಳ್ಬೇಕು. ಇವತ್ತು ಗುರುವಾಯೂರಪ್ಪ ಟೆಂಪಲ್ಗೆ ಹೋಗುವ ರಸ್ತೆಗೆ ಟಿಪ್ಪು ರಸ್ತೆ ಅಂತ ಹೇಳಿ ಇದೆ. ಇಲ್ಲಿ ನಾನು ಹೇಳ್ತಾ ಇರೋದು ಮುಸ್ಲಿಂ ರಾಜರುಗಳಾಗಿರ್ಲಿ, ಮುಸ್ಲಿಂ ಆಡಳಿತಗಾರರಾಗಿರ್ಲಿ, ಅಥವಾ ಯಾವುದೇ ರಾಜರುಗಳಾಗಿರ್ಲಿ, ಅವರೆಲ್ಲರೂ ಕೂಡ ಸೌಹಾರ್ದತೆಯಿಂದ ಈ ದೇಶವನ್ನ ಕಟ್ಟಲು ಪ್ರಯತ್ನಿಸಿದವರು. ಇವತ್ತು ಸಮಸ್ತ ಕೇಂದ್ರೀಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಹಮ್ಮಿಕೊಂಡಿರುವಂತಹ ಅಸ್ತಿತ್ವ ಹಕ್ಕು ಯುವ ಜನಾಂಗ ಮರಳಿ ಪಡೆಯುತ್ತಿದೆ ಎನ್ನುವಂತಹ ಈ ಅಭಿಯಾನದಲ್ಲಿ ತಮಿಳುನಾಡಿನಿಂದ ಹಿಡಿದು ಕೇರಳವನ್ನ ಸಾಗಿ ಇವತ್ತು ಕರ್ನಾಟಕದ ಮಣ್ಣಿಗೆ ಆಗಮಿಸುವಾಗ ಆ ಕೊಡಪ್ಪನಕಲ್ ಮನೆತನದ ಸುಪುತ್ರರಾದ ಸೈಯದ್ ಹಮೀದ್ ಅಲಿ ಶಿಹಾಬ್ ತಂಗಳವರನ್ನ ಸ್ವೀಕರಿಸಿಕೊಂಡು ಇವತ್ತು ಉಳ್ಳಾಳ ಮಣ್ಣಿನಲ್ಲಿ ಸ್ವೀಕಾರ ಸಮಾರಂಭವನ್ನು ನಡೆಸುವಾಗ ಈ ಉಳ್ಳಾಳಕ್ಕೂ ಕೂಡ ಒಂದು ಚರಿತ್ರೆ ಇದೆ. ನಾವು ಚರಿತ್ರೆಯನ್ನು ಅರಿಯಬೇಕು. ಉಳ್ಳಾಳ ಎನ್ನುವಂತಹ ಈ ಪ್ರದೇಶ ಇದು ಶಾಂತಿಯ ಹೂದೋಟ. ಇಲ್ಲಿ ಅಂತ್ಯ ವಿಶ್ರಾಂತಿಗೊಳ್ಳುತ್ತಿರುವ ಕುತುಬುಜ್ಜಮಾನ್ ಸಯ್ಯದ್ ಮದನಿ ತಂಗಲ್ರವರು ಅಲ್ಲಿ ಉರುಸು ನಡೆಯುವಾಗ 1000ಕ್ಕಿಂತಲೂ ಹೆಚ್ಚು ಹಿಂದೂ ಸಹೋದರರು ಭಾಗಿಯಾಗ್ತಾರೆ. ಇವತ್ತು ಕೂಡ ಜಿಯಾರತ್ಗೆ ಹೋದ್ರೆ ಅಲ್ಲಿ ಕಾಣಿಕೆಯನ್ನ
ತಗೊಂಡು ಬಂದು ಹಿಂದೂ ಸಹೋದರರು ಅಲ್ಲಿ ಇರ್ತಾರೆ. ಇಲ್ಲಿ ಸೌಹಾರ್ದತೆಯ ದೀಪವಾಗಿದೆ. ಇಲ್ಲೇ ಪಕ್ಕದಲ್ಲಿ ಸೋಮನಾಥೇಶ್ವರ ಎನ್ನುವಂತಹ ದೇವರಿರುವ ಹಿಂದೂ ಆರಾಧನೆಯಾದ ದೇವಸ್ಥಾನಗಳಿವೆ. ಇಲ್ಲಿ ಉಳ್ಳಾಳ ಎನ್ನುವಂತಹ ಸೌಹಾರ್ದತೆಯ ದೀಪವಾಗಿದೆ. ನಾವಿಲ್ಲಿ ಅರಿಯಬೇಕು, ಈ ಉಳ್ಳಾಳವನ್ನ ಸಂರಕ್ಷಿಸಿದವರು ಯಾರು? ಚರಿತ್ರೆಗಳನ್ನ ಅರಿಯಬೇಕಾದದ್ದು ಇಲ್ಲಿ. ಈ ಉಳ್ಳಾಳವನ್ನ ಸಂರಕ್ಷಣೆ ಮಾಡಲು ಈ ಉಳ್ಳಾಳಕ್ಕೆ ಪೋರ್ಚುಗೀಸರು ದಾಳಿ ಮಾಡಿದಾಗ ಅವರ ವಿರುದ್ಧ ಧ್ವನಿ ಎತ್ತಿಕೊಂಡು ಹೋರಾಟ ನಡೆಸಿದ್ದು ವೀರ ವನಿತೆ ರಾಣಿ ಅಬ್ಬಕ್ಕರಾಗಿದ್ದಾರೆ. ರಾಣಿ ಅಬ್ಬಕ್ಕರ ಚರಿತ್ರೆಯನ್ನು ನಾವಿಲ್ಲಿ ಓದಬೇಕು. 1550ರಲ್ಲಿ ಪೋರ್ಚುಗೀಸರು ರಾಣಿ ಅಬ್ಬಕ್ಕರ ವಿರುದ್ಧ ಈ ಉಳ್ಳಾಳವನ್ನ ವಶಪಡಿಸಲು ಬಂದಾಗ ಧೀರವಾಗಿ ಹೋರಾಟ ನಡೆಸಿ ಹಲವು ಬಾರಿ ಉಳ್ಳಾಳವನ್ನ ಉಳ್ಳಾಳವನ್ನ ಸಂರಕ್ಷಿಸುವಲ್ಲಿ ವೀರ ವನಿತೆ ರಾಣಿ ಅಬ್ಬಕ್ಕರ್ ಅವರಿಗೆ ಸಾಧ್ಯವಾಗಿದೆ. ಹಾಗೆ ಕೊನೆಗಳಿಗೆಯಲ್ಲಿ ತನ್ನ ಪತಿಯಾದ ಲಕ್ಷ್ಮಪ್ಪ ಅರಸರು ಕೂಡ ಅವರಿಗೆ ತಿರುಗಿ ಬಿದ್ದು ಪೋರ್ಚುಗೀಸರೊಂದಿಗೆ ಉಳ್ಳಾಳವನ್ನು ಆಕ್ರಮಿಸಲು ಬಂದಾಗ ಅದೇ ವೀರ ರಾಣಿ ಅಬ್ಬಕ್ಕರ್ ಅವರ ಸಂರಕ್ಷಣೆಗಾಗಿ ಅವರು ಆಸರೆಯಾಗಿರುವುದು ಮುಸಲ್ಮಾನರು ನಮಾಜ್ ಮಾಡುವಂತಹ ಮಸೀದಿಯಾಗಿದೆ ಎನ್ನುವುದನ್ನು ಕೂಡ ಚರಿತ್ರೆಯಿಂದ ನಾವು ಅರಿಯಬೇಕಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, 1570ರ ಸಮಯಗಳಲ್ಲಿ ಪೋರ್ಚುಗೀಸರು ವೈಸ್ರಾಯಿಯೋ ಆಂಟೋನಿಯನ್ನ ಕಳಿಸಿಕೊಂಡು ನೇತೃತ್ವದಲ್ಲಿ ನೌಕಾಪಡೆಯನ್ನ ಕಳಿಸಿದಾಗ ಆ ಬಲಾಢ್ಯವಾದ ನೌಕಾಪಡೆಯನ್ನ ಸೋಲಿಸಲು ರಾಣಿ ಅಬ್ಬಕ್ಕರ ಜೊತೆ ಕೈ ಜೋಡಿಸಿದ್ದು ಬೇರೆ ಯಾರೂ ಅಲ್ಲ, ಅಹಮದನಗರದ ಬಿಜಾಪುರದ ಸುಲ್ತಾನರು ಎನ್ನುವುದನ್ನು ಕೂಡ ನಾವು ಇಲ್ಲಿ ಅರಿತುಕೊಳ್ಳಬೇಕು. ಚರಿತ್ರೆಯನ್ನ ಓದಿದ್ರೆ ಇಲ್ಲಿ ನಮಗೆ ನೆನಪಾಗುವುದು ಯಾವ ರಾಜರುಗಳ ಯಾವ ಆಡಳಿತಗಾರರ ಚರಿತ್ರೆಗಳಲ್ಲಿಯೂ ಕೂಡ ಅಲ್ಲಿ ಯಾರು ಕೂಡ ಧರ್ಮಗಳನ್ನ ನೋಡ್ಲಿಲ್ಲ, ಯಾರು ಕೂಡ ಜಾತಿಗಳನ್ನ ನೋಡ್ಲಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇಶವನ್ನು ಉಳಿಸುವಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಆ ಕಾರಣದಿಂದಲೇ ಈ ದೇಶಕ್ಕೆ ಕೊನೆಗಳಿಗೆಯಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು ಕೂಡ ಆ ಕಾರಣಕ್ಕಾಗಿದೆ. ಈ ದೇಶದ ಪರಂಪರೆಯ ಚರಿತ್ರೆ ಹಾಗಿದೆ. ಧರ್ಮದ ಚರಿತ್ರೆಯನ್ನು ಎತ್ತಿ ನೋಡಿ. ಉತ್ತರ ಭಾರತದಲ್ಲಿ ರಾಮಾಯಣ ಚರಿತ್ರೆಯನ್ನು ಓದುವ ಹಿಂದೂ ಸಹೋದರರಿಗೆ ಸಮರ್ಪಿಸಲು ಇಷ್ಟಪಡ್ತೇನೆ. ಆ ರಾಮಾಯಣ ಚರಿತ್ರೆಯನ್ನು ಬರೆದವರು ತುಳಸಿದಾಸರು. ಆ ತುಳಸಿದಾಸರು ರಾಮಾಯಣ ಚರಿತ್ರೆಯ ಒಂದು ಭಾಗದಲ್ಲಿ ಹೇಳ್ತಾರೆ, ದೂದ್ ಕಹಿಯೇ ಅವಧೂತ್ ಕಹಿಯೇ ರಜಪೂತ್ ಕಹಿಯೇ ಜುಲ್ಹಾ ಕಹಿಯೇ ಕಾವು ಕೋವು ಕಿ ಬೇಟಿಸಿ ಬೇಟಾನೆ ದಿವಾಹಿಬಿ ಎನ್ನುವಂತಹ ಆ ವಿಚಾರದಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಮಸ್ಜಿದ್ ಮೇ ಮಾರಹಿ ಅಂತ ಹೇಳಿ. ತುಳಸಿದಾಸರು ರಾಮಾಯಣ ಚರಿತ್ರೆಯನ್ನ ಬರೆಯುವಾಗ ಅಲ್ಲಿಯ ಮುಸ್ಲಿಮರಾದ ಜನಗಳು ಮಸೀದಿಯ ಮುಂಭಾಗದಲ್ಲಿ ಚಾಪೆಯನ್ನ ಹಾಕಿಕೊಟ್ರು. ಆ ಚಾಪೆಯಲ್ಲಿ ಕುಳಿತುಕೊಂಡು ರಾಮಾಯಣ ಚರಿತ್ರೆಯನ್ನ ಬರೆದಿದ್ದೇನೆ ಅಂತ ಹೇಳಿ ತುಳಸಿದಾಸರು ಹೇಳುವಾಗ ಪವಿತ್ರ ತುಂಬಿದ ಭಾರತದ ಚರಿತ್ರೆಯನ್ನ ಈ ಸಮುದಾಯಕ್ಕೆ ತಿಳಿಸಿಕೊಡಬೇಕಾದ ಜವಾಬ್ದಾರಿಯನ್ನ ಇವತ್ತು SKSF ನಿರ್ವಹಿಸ್ತಾ ಇದೆ. ಆದರೆ ಇವತ್ತು ನಡೆಯುವ ಪರಿಸ್ಥಿತಿಗಳೇ ಇಲ್ಲಿ ಮುಸಲ್ಮಾನರ ಕೊಡುಗೆಗಳನ್ನ ಹೇಳಿದ್ರು. ಸಾವಿರದಷ್ಟು ಕೊಡುಗೆಗಳನ್ನ ನೀಡಿದವರು ಮುಸಲ್ಮಾನರು ಅಂತ ಹೇಳಿ ಅಭಿಮಾನದಿಂದ ನಾವು ಹೇಳ್ಕೊಳ್ಬಹುದು. ನೂರಾರು ಸ್ಮಾರಕಗಳನ್ನ ಈ ದೇಶಕ್ಕೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯ ಸಿಕ್ಕಿದಾಗ 12 ರಾತ್ರಿಯ ಹೊತ್ತಗಳಕ್ಕೆ ತ್ರಿವರ್ಣ ಧ್ವಜವನ್ನು ಬಾನತ್ತರಕ್ಕೇರಿಸಿದ ಕೆಂಪುಕೋಟೆಯಿಂದ ಹಿಡಿದು ಚಾರ್ಮಿನಾರ್ ಆಗಿರ್ಲಿ, ಕುತುಬ್ ಮಿನಾರ್ ಆಗಿರ್ಲಿ, ತಾಜ್ ಮಹಲ್ ಆಗಿರ್ಲಿ, ಬಿಜಾಪುರದ ಗೋಲ್ ಗುಂಬಜ್ ಆಗಿರ್ಲಿ, ಎಲ್ಲವೂ ಕೂಡ ಮುಸಲ್ಮಾನರ ಕೊಡುಗೆ ಎನ್ನುವುದನ್ನು ನಾವು ಇಲ್ಲಿ ಅರಿತುಕೊಳ್ಬೇಕು. ಸ್ವಾತಂತ್ರ್ಯಗಾರರ ಹೋರಾಟಗಾರರನ್ನ ಸ್ಮರಿಸುವಂತಹ ಅತ್ಯುನ್ನತ ವಿಶಾಲವಾಗಿರುವಂತಹ ಇಂಡಿಯಾ ಗೇಟ್ ನಲ್ಲಿ 1 ಲಕ್ಷದಷ್ಟು ಮುಸ್ಲಿಂ ಹೋರಾಟಗಾರರ ಹೆಸರುಗಳನ್ನು ನಮೂದಿಸಿರುವುದನ್ನು ಕೂಡ ನಾವು ಇಲ್ಲಿ ಅರಿಯಬೇಕಿದೆ. ಒಟ್ಟಿನಲ್ಲಿ ಇಲ್ಲಿ ಮುಸಲ್ಮಾನರು ಮಾತ್ರ ಹೋರಾಡಿದು ಅಂತ ಹೇಳುವುದಲ್ಲ ಇದರ ಅರ್ಥ. ಇಲ್ಲಿ ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು, ಎಲ್ಲ ಧರ್ಮೀಯರು ಒಗ್ಗಟ್ಟಾಗಿ ಹೋರಾಡಿದ ಫಲದಿಂದಾಗಿದೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿರು. ಇಲ್ಲಿ ಸಂವಿಧಾನಗಳು ನಮಗೆ ಹಕ್ಕುಗಳನ್ನು ನೀಡಿವೆ. ಈ ಸಂವಿಧಾನಗಳು ನಮಗೆ ಹಕ್ಕನ್ನು ನೀಡಿದಾಗ ಆ ಹಕ್ಕುಗಳನ್ನ ಕಬಳಿಸುವಂತಹ ಷಡ್ಯಂತ್ರಗಳು ಬಹುಶಃ ನಮಗೆ ಇಲ್ಲಿ ನೆನಪರ್ತಾ ಇದೆ. ಈ ಪ್ರಶಾಂತ ಚಿತ್ತವಾದ ಉಳ್ಳಾಳವನ್ನ
ಶಾಂತಿಯಿಂದ ಬದುಕುವಂತಹ ಉಳ್ಳಾಳವನ್ನ ಕೆಲವರ ಸಂಘ ಪರಿವಾರದ ಜನಗಳಿಂದ ನಮಗೆ ಆಲಿಸಲಿಕ್ಕೆ ಸಿಗುವುದು ಉಳ್ಳಾಳವನ್ನ ನೋಡುವಾಗ ನಮಗೆ ಪಾಕಿಸ್ತಾನವನ್ನ ನೋಡಿದಾಗ ಆಗುತ್ತೆ ಅಂತ ಹೇಳ್ತಾರೆ. ಗಮನಿಸಬೇಕಿಲ್ಲಿ ಯಾವಾಗ್ಲೂ ಎಲ್ಲಾ ವಿಚಾರಗಳನ್ನ ಚಿಂತನೆ ಮಾಡುವವರು ಬಾಯಿಂದ ಅದನ್ನೇ ನಮಗೆ ಊಹಿಸಲು ಸಾಧ್ಯವಿದೆ. ಆದರೆ ಪರಂಪರೆಯುಳ್ಳ ಉಳ್ಳಾಳ, ಪರಂಪರೆಯುಳ್ಳ ದಕ್ಷಿಣ ಕನ್ನಡ ಜಿಲ್ಲೆ ಕೋಮವಾದದ ಪ್ರಯೋಗ ಶಾಲೆ ಅಂತೇಳಿ ಒಂದು ಕಡೆ ಹೇಳ್ತಾ ಇದೆ. ಅಲ್ಲ ಅಲ್ಲ ಅಲ್ಲ, ಅದು ಸಾಧ್ಯವಿಲ್ಲ. ಅದಕ್ಕೆ ಯಾರು ಕೂಡ ಇಲ್ಲಿರುವಂತಹ 95% ವಿದ್ಯಾವಂತರು ಪ್ರಜಾಪ್ರಭುತ್ವದ ಈ ನಾಡಿನಲ್ಲಿ ಬದುಕುವಂತಹ ವ್ಯಕ್ತಿಗಳು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವುದು ಕೋಮು ಸಾಮರಸ್ಯದ ಪ್ರಯೋಗಾಲಯ ಅಂತ ಹೇಳಲಿಕ್ಕೆ SKSF ಇಲ್ಲಿ ಬಯಸ್ತಾ ಇದೆ. ಪ್ರೀತಿಯ ಸಹೋದರರೇ, ನನ್ನ ಮಾತನ್ನ ದೀರ್ಘಗೊಳಿಸ್ತಾ ಇಲ್ಲ. ಇಲ್ಲಿ ಇಂತಹ ಸನ್ನಿವೇಶಗಳು ಎದುರಾದಾಗ ಇಲ್ಲಿ ಪರಿಹಾರವನ್ನ ಕಂಡುಕೊಳ್ಳಬೇಕಾಗುತ್ತೆ. ಈ ಕೊರೋನಾದ ಸಮಯಗಳಲ್ಲಿ ಪಾಣಕ್ಕಾಡ್ ಹಮೀದ್ ಅಲಿ ಶಿಹಾಬ್ ತಂಗಲರ ನೇತೃತ್ವದಲ್ಲಿ ಇಂತಹ ಒಂದು ಅಭಿಯಾನವನ್ನ ಕೈಗೊಂಡಾಗ ನಾವಿಲ್ಲಿ ಆ ಅಭಿಯಾನದ ಮೂಲಕ ತಿಳಿಯಪಡಿಸುವುದು ಭಾರತದ ಪರಂಪರೆ ಏನಿದೆ, ಆ ಸೌಹಾರ್ದತೆಯ ಕೊಂಡಿ ಏನಿದೆ, ಅದನ್ನು ಉಳಿಸುವಂತಹ ಪ್ರಜ್ಞಾವಂತರಾದ ಭಾರತೀಯರಾಗಿ ನಾವು ಬದುಕಬೇಕಾಗಿ ಇಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ. ಪ್ರೀತಿಯ ನನ್ನೊಳವಿನ ಸಹೋದರರೇ, ಅಸ್ತಿತ್ವ ಹಕ್ಕು ಯುವ ಜನಾಂಗ ಮರಳಿ ಪಡೆಯುತ್ತಿದೆ ಎನ್ನುವಂತಹ ಅಭಿಯಾನದಲ್ಲಿ ಪಾಲ್ಗೊಂಡಂತಹ ಪ್ರೀತಿಯ ನನ್ನೊಳವಿನ ಸಹೋದರರಲ್ಲಿ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಪ್ರೀತಿಯ ಸಮಸ್ತದ ಕಾರ್ಯಕರ್ತರಲ್ಲಿ ನಮಗೆ ಇಲ್ಲಿ ವಿನಂತಿಯನ್ನ ಮಾಡಲಿಕ್ಕೆ ಇರುವುದು, ನಾವು ವಿದ್ಯಾವಂತರಾಗಬೇಕು. ನಾವಿಲ್ಲಿ ವಿದ್ಯಾವಂತರಾಗಬೇಕು. IAS ನಂತಹ IPS ನಂತಹ ಅಧಿಕಾರಿಗಳನ್ನ ನಾವಿಲ್ಲಿ ನಿಯಮಿಸಬೇಕಾಗಿದೆ. ನಾವೆಲ್ಲರೂ ಕೂಡ ಇಲ್ಲಿ ಒಂದು ಪ್ರತಿಜ್ಞೆಯನ್ನ ಮಾಡಬೇಕಿದೆ. ಈ ಸಮುದಾಯದ ಅನಿವಾರ್ಯತೆಯ ಒಂದು ಅರಿವಿನ ಚಿತ್ತಾರವನ್ನು ಮೂಡಿಸುವಂತಹ ಸಮಾಗಮದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡುವುದು, ನಮ್ಮ ಮನೆಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ಸರ್ಕಾರಿ ಉದ್ಯೋಗಸ್ಥರನ್ನ ನಿಯಮಿಸುವಂತಹ ಒಂದು ಅವಕಾಶವನ್ನ ನಾವು ಇಲ್ಲಿಂದ ಉತ್ಪತ್ತಿ ಮಾಡಬೇಕಾಗಿದೆ. ನಾವು ಆಲೋಚನೆ ಮಾಡಬೇಕು. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವ ಸಮುದಾಯ ಚರ್ಚೆಗಳನ್ನ ಮಾಡಿ ಸಮಯ ಕಳೆಯಬೇಕಾದವರಲ್ಲ. ನಮ್ಮ ವಿದ್ಯಾರ್ಥಿಗಳು ರಾತ್ರಿ 12ರ ಹೊತ್ತರ ತನಕ ವಾಟ್ಸಪ್ಗಳಲ್ಲಿ ಚಾಟಿಂಗ್ ಮಾಡಬೇಕಾದವರಲ್ಲ. ನಮ್ಮ ಸಮುದಾಯದ ಯುವಕರು ಸಂಜೆಯ ಹೊತ್ತನ್ನ ಮೈದಾನಕ್ಕೆ ಸೀಮಿತಗೊಳಿಸಬೇಕಾದವರಲ್ಲ. ನಾವು ಕಚೇರಿಗಳಿಗೆ ಅಲೆದಾಡಬೇಕಾದವರು ಕೂಡ ಅಲ್ಲ. ಬದಲಾಗಿ ಆ ಕಚೇರಿಯ ಒಳಗೆ ಕುಳಿತುಕೊಳ್ಳುವಂತಹ ಒಂದು ಯುವ ಸಮುದಾಯವನ್ನ, ಒಂದು ಅಧಿಕಾರಿಯನ್ನ ನಿಯಮಿಸುವಂತಹ ಜವಾಬ್ದಾರಿಯನ್ನ ನಾವಿಲ್ಲಿ ನಿರ್ವಹಿಸಬೇಕಿದೆ. ಅದಕ್ಕಾಗಿಯೇ SKSF ಕೇಂದ್ರ ಸಮಿತಿ ಅಸ್ತಿತ್ವ ಹಕ್ಕು ಮರಳಿ ಪಡೆಯುತ್ತಿದೆ ಎನ್ನುವಂತಹ ಈ ಪ್ರಮೇಯದೊಂದಿಗೆ ಅಭಿಯಾನವನ್ನ ಕೈಗೊಳ್ಳುವಾಗ ಪ್ರತಿಜ್ಞೆ ಮಾಡಬೇಕಾದ ವಿಚಾರಗಳಲ್ಲಿ ಪ್ರಮುಖವಾಗಿರುವಂತಹ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವ ಜನಾಂಗ ಅಧಿಕಾರ ವರ್ಗಗಳಿಗೆ ಸೇರಬೇಕಾದ ಸನ್ನಿವೇಶಗಳ ಬಗ್ಗೆ ಅರಿವು ಮೂಡಿಸುವಂತಹ, ಪ್ರಜ್ಞಾವಂತಿಕೆ ಮೂಡಿಸುವಂತಹ ಕಾರ್ಯಕ್ರಮ ಇಲ್ಲಿ ಆಗಬೇಕಿದೆ. ಈ ಯಾತ್ರೆ ಇವತ್ತಿಗೆ ಸಮಾಪ್ತಿಗೊಂಡ್ರೆ ಯಾತ್ರೆ ಮಾತ್ರ ಸಮಾಪ್ತಿಗೊಳ್ಳುತ್ತೆ ವಿನಃ ಅದರಲ್ಲಿ ಹಾಕಿರುವಂತಹ ಯೋಜನೆ ಕಾರ್ಯರೂಪಕ್ಕೆ ಬರುವ ತನಕ ಇದು ನಿರಂತರವಾಗಿ ನಡಿಲಿಕ್ಕಿದೆ. ಪ್ರೀತಿಯ ಸಹೋದರರೇ, ನಮ್ಗೆ ಗೊತ್ತಿದೆ. ನಾನೊಂದು ಮಾತನ್ನ ಕೊನೆಯದಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕಾಲಘಟ್ಟಗಳಲ್ಲಿ ಇವತ್ತು ದೆಹಲಿಯಲ್ಲಿ ಸಿಖ್ ಸಮುದಾಯದವರು ಕೃಷಿ ವಿಚಾರಗಳಲ್ಲಿ ಪ್ರತಿಭಟನೆಯನ್ನು ನಡೆಸುವಂತಹ ವಿಚಾರಗಳನ್ನು ನೀವು ಕಂಡಿದ್ದೀರಿ. ಒಂದು ಕಾಲಘಟ್ಟಗಳಲ್ಲಿ 1984
ಸಮಯಗಳಲ್ಲಿ ಸಿಖ್ಖರ ಹತ್ಯಾಕಾಂಡ ನಡೆದಂತಹ ಸಂದರ್ಭಗಳಲ್ಲಿ ಆ ಪೇಟ ಧರಿಸಿ ಗಡ್ಡವನ್ನ ಧರಿಸಿಕೊಂಡು ಪೇಟವನ್ನ ಹಾಕಿ ಪಟ್ಟಣಗಳಲ್ಲಿ ನಡೆಯಲು ಕೂಡ ಕಷ್ಟಕರವಾದ ಸನ್ನಿವೇಶ ಆ ಸಿಖ್ ಸಮುದಾಯಕ್ಕೆ ಕೇವಲ ಈ ದೇಶದಲ್ಲಿ 1.5% ಇರುವಂತಹ ಸಿಖ್ ಸಮುದಾಯ, ಅಲ್ಲಿ ಅವರು ಅದಕ್ಕೆ ಪ್ರತಿರೋಧವನ್ನ ಮಾಡಲಿಲ್ಲ. ಆದರೆ ಅವರಲ್ಲಿ ತೀರ್ಮಾನ ಕೈಗೊಂಡಿರುವುದು ಅರಿವಿನ ಸಾಮ್ರಾಜ್ಯವನ್ನ ಕೈವಶಪಡಿಸಿಕೊಂಡು ಅಲ್ಲಿ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿದ್ರು. ಆ ಕಾರಣದಿಂದಾಗಿ ಇವತ್ತು ಈ ದೇಶದಲ್ಲಿ ಎಲ್ಲಾ ಅಧಿಕಾರ ವರ್ಗಗಳಲ್ಲಿಯೂ ಕೂಡ ಸಿಖ್ ಸಮುದಾಯದ ಪಾತ್ರವಿದೆ. ಆದರೆ ಖೇದಕರವಾದ ವಿಚಾರ ಏನು ಅಂತ ಹೇಳಿದ್ರೆ, ಬುದ್ಧಿವಂತಿಕೆ ಇರುವ, ಚಿಂತಿಸಲು ದೃಷ್ಟಾಂತವಿದೆ ಅಂತ ಹೇಳಿ ಪರಿಶುದ್ಧವಾದ ಕುರ್ಆನ್ ಹೇಳಿರುವ ಆ ಕುರ್ಆನ್ ಅನ್ನು ಸ್ವೀಕರಿಸಿರುವ ಮುಸ್ಲಿಂ ಸಮುದಾಯದ ಜನತೆ ಇವತ್ತು ಅಧಿಕಾರ ವರ್ಗಗಳಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ನಮಗೆ ಜವಾಬ್ದಾರಿ ಇದೆ. ಪ್ರೀತಿಯ ನನ್ನೊಳವಿನ ಸಹೋದರರೇ, ಪ್ರತಿಜ್ಞೆ ಮಾಡಿಕೊಳ್ಳಿ. ನಿಮ್ಮಲ್ಲಿ ಮನದಾಳದಿಂದ ನಾನು ವಿನಂತಿಯನ್ನ ಮಾಡುತ್ತಿದ್ದೇನೆ, ದಯವಿಟ್ಟು ನಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿಸಿ ಅತ್ಯುನ್ನತವಾದ IAS ನಂತಹ IPS ನಂತಹ ಸಿವಿಲ್ ಸರ್ವಿಸ್ಗಳನ್ನ ನೀಡಿ ಆ ಮೂಲಕ ಅವರನ್ನ ವಿದ್ಯಾವಂತರನ್ನಾಗಿ ಮಾಡಿಸಿ ಉದ್ಯೋಗಗಳ ಅವಕಾಶಗಳನ್ನು ಪಡೆದುಕೊಳ್ಳಿ. ಭಾರತೀಯ ಕಲ್ಲಿದ್ದಲು ಇಲಾಖೆಯಂತಹ ಅತ್ಯುನ್ನತವಾದ ಹುದ್ದೆಗಳು, ಜೊತೆಗೆ ನಾಗರಿಕ ವಲಯ ಸೇವೆಗಳಾದಂತಹ IPSಗಳು ISSಗಳು, ಜೊತೆಗೆ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಳನ್ನಾಗಿ, ಭಾರತೀಯ ಕರಾವಳಿ ಸಿಬ್ಬಂದಿಗಳಾದ ಅಧಿಕಾರಿಗಳಾಗಿ, ಭಾರತೀಯ ನೌಕಾ ಸೇನೆಯಾಗಿರಲಿ, ಭೂನೆಲೆಯಾಗಿರಲಿ, ಇಂತಹ ವಿಚಾರಗಳಲ್ಲಿರುವಂತಹ ಅಧಿಕಾರಿ ವರ್ಗಗಳನ್ನ ನಾವು ನಿಯಮಿಸಬೇಕಿದೆ. ರೈಲ್ವೆ ಇಲಾಖೆಯ ಇಂಜಿನಿಯರ್ಗಳಾಗಿ ನಮ್ಮ ಮುಸ್ಲಿಂ ಸಮುದಾಯದ ಯುವ ಜನಾಂಗ ಸೇರಬೇಕಾಗಿದೆ. ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳಾಗಿ ನಮ್ಮ ಸಮುದಾಯದ ಯುವಕರು ಬರಬೇಕಾಗಿದೆ. ಇಲ್ಲಿ ಅಧಿಕಾರಗಳನ್ನು ಪಡೆಯುವ ಮೂಲಕ ಈ ದೇಶದ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಸೌಹಾರ್ದತೆಯ ಪರಂಪರೆಯನ್ನ ಹಿಡಿದುಕೊಂಡು ನಾವಿಲ್ಲಿ ಸಾಗಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಪ್ರತಿಜ್ಞರಾಗೋಣ ಅಂತ ಹೇಳುತ್ತಾ, ಇನ್ಶಾ ಅಲ್ಲಾಹ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾಣಕ್ಕಾಡ್ ಹಮೀದ್ ಅಲಿ ಶಿಹಾಬ್ ತಂಗಲ್ ನೇತೃತ್ವದ ಆ ಒಂದು ಯಾತ್ರೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದೆ. ಬಹುಮಾನ್ಯರಾದ ಶೇಖನಾ ತ್ವಾಕ ಉಸ್ತಾದ್ರವರ ಈ ಒಂದು ನೇತೃತ್ವದಲ್ಲಿ ಈ ಒಂದು ಸಮಾಗಮ ಇರುವಾಗ ಇಲ್ಲಿ ಸೇರಿರುವಂತಹ ಎಲ್ಲರಲ್ಲಿಯೂ ಕೂಡ ಪ್ರೀತಿಯಿಂದ ಕಾರ್ಯಕ್ರಮದ ಎಲ್ಲ ಉದ್ದೇಶಗಳನ್ನು ಕೂಡ ಸಮುದಾಯಕ್ಕೆ ತಲುಪಿಸುವ ಮೂಲಕ ಈ ದೇಶದ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮದ ಚುಕ್ಕೆ. ಆಖಿರು ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.